ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಏನೂ ಗೊತ್ತಿಲ್ಲದ ಸಮಯದಲ್ಲಿ ಜೀವನ ಆರಂಭವಾಗ್ತದೆ. ಎಲ್ಲವನ್ನೂ ಕಲಿಯುತ್ತಾ ಬಂದಂತೆ ಜೀವನವೇ ಮುಗಿಯುತ್ತದೆ. ತಪ್ಪಿದ್ರೆ ತಲೆಬಾಗಿ, ಇಲ್ಲದಿದ್ರೆ ಎಂದಿಗೂ ತಲೆಬಾಗಬೇಡಿ. ಯಾಕಂದ್ರೆ ವ್ಯಕ್ತಿತ್ವ ಹಾಗೂ ಎಲ್ಲದಕ್ಕಿಂತಲೂ ದೊಡ್ಡದು ಸ್ವಾಭಿಮಾನ. ಕಾಲ ಎಲ್ಲರಿಗೂ ನೋವನ್ನು ಕೊಟ್ಟೇ ಕೊಡ್ತದೆ. ಯಾಕಂದ್ರೆ ಕಾಲ ಸೂಚಿಸುವ ಗಡಿಯಾರದಲ್ಲಿ ಇರೋದು ಮುಳ್ಳುಗಳು ಮಾತ್ರ, ಹೂವುಗಳಲ್ಲ. ಸಮಯ ಬದಲಾದಂತೆ ಬದಲಾಗುವವರನ್ನ ಮರೆತು ಬಿಡಿ. ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸವನ್ನು ಬದಲಾಯಿಸದೆ ಇರುವವರನ್ನ ನೆನಪಿನಲ್ಲಿಡಿ. ಕಾಲದ ಜೊತೆ ನೀನು ಬದಲಾಗು. ಈಗಾಗಲೇ ನಿನ್ನ ಜೊತೆ ಇರುವವರೆಲ್ಲ ಬದಲಾಗಿದ್ದಾರೆ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಭಗವಂತನಿಗೆ ಹೊರತು ಬೇರೆ ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕುವುದು ಉತ್ತಮ. ಯಾರೇ ಕೈಬಿಟ್ಟರೂ ಕಣ್ಣೀರು ಸುರಿಸಿ ಕುಗ್ಗಬೇಡ. ಕೈ ಬಿಟ್ಟವರು ಯಾರು ನಿನ್ನವರಲ್ಲ. ಕಾಣದ ದೈವದ ಕೈಯೊಂದು ನಿನ್ನ ಕೈ ಹಿಡಿದು ಕಾಯುವುದು. ತಾಳ್ಮೆ ಇರಲಿ. ಸಹನೆ ತುಂಬಿದ ಹೃದಯಕ್ಕೆ ಪೆಟ್ಟು ಬಿದ್ದರೆ ಅದರ ನಿರ್ಣಯಗಳು ತುಂಬಾ ಕಠಿಣವಾಗಿರುತ್ತೆ. ಯೋಚಿಸಿದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರೋದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಬೇಕೆನಿಸಿದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ಜನಕ್ಕೆ ಬೇಕಾಗಿದ್ದು ಸಿಕ್ಕಿದಾಗ ಬೇಡದೆ ಇರೋದನ್ನ ತಾವಾಗಿ ದೂರ ಮಾಡ್ತಾರೆ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರ್ತೇವೆ. ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡ್ತೇವೆ. ಇಷ್ಟೇ ಜೀವನ. ಮನುಷ್ಯ ಎಷ್ಟೇ ಶ್ರೀಮಂತನಾಗಿದ್ರೂ ಕಷ್ಟಗಳನ್ನು ಮಾರಲು ಸಾಧ್ಯವಿಲ್ಲ ಮತ್ತು ಶಾಂತಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಸುಂದರವಾದ ಉಡುಪು ನಮ್ಮ ವ್ಯಕ್ತಿತ್ವವನ್ನ ಬದಲಿಸಬಹುದು, ಆದರೆ ಸುಂದರವಾದ ಗುಣವು ನಮ್ಮ ಬದುಕನ್ನೇ ಬದಲಿಸ್ತದೆ. ಎಲ್ಲ ಮುಗಿದು ಹೋಯಿತು ಅಂದುಕೊಳ್ತಾ ಇದ್ದೆ. ನನಗೆ ಗೊತ್ತಿಲ್ಲದೆ ಹೊಸ ಅಧ್ಯಾಯಗಳು ಆರಂಭವಾದವು. ಯಾವುದಕ್ಕೂ ಈಜು ಕಲಿಯೋದು ಒಳ್ಳೆಯದು. ಯಾಕಂದ್ರೆ ನಡು ನೀರಲ್ಲಿ ಕೈ ಬಿಡೋ ಜನರು ಜಾಸ್ತಿ. ಪರಿಸ್ಥಿತಿ ಏನೇ ಇರಲಿ ತಾಳ್ಮೆ ಕಳೆದುಕೊಳ್ಬೇಡಿ. ಹುಳಿ ಮಾವಿನಕಾಯಿ ಸಹ ಸಮಯ ಕಳೆದಂತೆ ಸಿಹಿ ಹಣ್ಣಾಗ್ತದೆ. ನಂಬಿಕೆ ಎನ್ನುವುದು ಮಣ್ಣಿನ ಮಡಿಕೆ ಇದ್ದ ಹಾಗೆ. ವಿಶ್ವಾಸ ಮಡಿಕೆಯೊಳಗಿನ ಬೆಣ್ಣೆಯಂತೆ. ಮಡಿಕೆ ಒಡೆದ್ರೆ ಜೋಡಿಸಲು ಅಸಾಧ್ಯ, ಬೆಣ್ಣೆ ಹಾಳಾದ್ರೆ ತಿನ್ನಲು ಅಸಾಧ್ಯ. ಜಗತ್ತು ಹೇಗಿದೆ ಅಂದ್ರೆ ನಾವು ಹೇಳುವ ಸತ್ಯಕ್ಕಿಂತ ಇತರರು ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವರು ತುಂಬಾ ನೋವು ಅನುಭವಿಸ್ತಾರೆ. ಯಾಕಂದ್ರೆ ಅವರ ಬಗ್ಗೆ ಯೋಚಿಸುವುದನ್ನೇ ಅವರು ಬಿಟ್ಟಿರ್ತಾರೆ. ಇವತ್ತು ಇದ್ದ ಹಾಗೆ ನಾಳೆ ಇರಲ್ಲ. ದಿನಗಳು ಕೂಡ ಜನಗಳು ಕೂಡ. ಎಡವಿ ಬಿದ್ದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತೆಂದು. ಸೋತಾಗಲೇ ಮನದಟ್ಟಾಗೋದು ಗೆಲುವು ಎಷ್ಟು ಮುಖ್ಯವೆಂದು. ಸಂಪತ್ತು ಬಂದಾಗ ಸಂಬಂಧವನ್ನೇ ಮರೆಯುವ ಜನರ ಮಧ್ಯೆ ಒಂಟಿಯಾಗಿದ್ರೂ ಪರವಾಗಿಲ್ಲ. ಸ್ವಾಭಿಮಾನದಿಂದ ಬದುಕಬೇಕು. ನಮ್ಮೊಳಗಿನ ಬೆಳಕು ಹೇಗಿರ್ಬೇಕಂದ್ರೆ ಅದು ಇನ್ನೊಬ್ಬರ ಬಾಳನ್ನು ಬೆಳಗಬೇಕು. ಮುಖ ಮಾತ್ರ ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಸಾಲದು, ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು. ಮೌನಕ್ಕೆ ಮೌನದಿಂದಲೇ ಉತ್ತರಿಸು. ಸಮಯ ಬಂದಾಗ ಆ ಮೌನ ಮಾತಾಗಬಹುದು. ಯಾರಲ್ಲಿ ಒಳ್ಳೆಯ ಗುಣ, ಒಳ್ಳೆಯ ಮನಸ್ಸು, ಮಾನವೀಯ ಮೌಲ್ಯಗಳಿರ್ತವೆಯೋ ಅವರೇ ಎಲ್ಲರಿಗಿಂತಲೂ ಹೃದಯ ಶ್ರೀಮಂತರು. ಜೀವ ಹೋಗುವ ದೇಹ, ನಾಶವಾಗುವ ಸಂಪತ್ತು, ಮಾಸಿ ಹೋಗುವ ಸೌಂದರ್ಯ, ಬದುಕು 3 ದಿನದ ಆಟ. ಕೊನೆಗೆ ಉಳಿಯುವುದು ಒಳ್ಳೆಯ ವ್ಯಕ್ತಿತ್ವ ಮಾತ್ರ. ಹೂವುಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ. ಅರಮನೆ ಸಿಕ್ಕಿದೆ ಅಂತ ನೆರಳು ಕೊಟ್ಟ ಗುಡಿಸಲಿಗೆ ಬೆಂಕಿ ಹಚ್ಚಬಾರ್ದು, ನೆನಪಿರ್ಲಿ. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ನೀವು ಬೇರೆಯವರಿಗೆ ಮಾಡಿದ ಪ್ರತಿ ಸಹಾಯ ನಿಮ್ಮ ಜೀವನವನ್ನು ಬೆಳಗಿಸ್ತದೆ. ಬೇರೆಯವರನ್ನ ನೋಡಿ ನಾವು ಬದುಕಲು ಹೋದ್ರೆ ಬದುಕು ಬೀದಿಗೆ ಬರ್ತದೆ. ನಮ್ಮ ಅಳತೆಗೆ ತಕ್ಕಂತೆ ಬದುಕಿದ್ರೆ ನಮ್ಮ ಬದುಕು ಆನಂದವಾಗಿರುತ್ತೆ. ಪ್ರಪಂಚದಲ್ಲಿ ಸುಳ್ಳು ಸುಲಭವಾಗಿ ಮಾರಾಟವಾಗ್ತದೆ. ಯಾಕಂದ್ರೆ ಸತ್ಯವನ್ನು ಕೊಳ್ಳುವ ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ. ಕೆಲವು ಮಾತುಗಳು ಹೇಗಿರ್ತವೆ ಅಂದ್ರೆ ಹೇಳಿದವನು ಮರೆತು ಹೋದರೂ ಕೇಳಿಸಿಕೊಂಡವನ ಹೃದಯದಲ್ಲಿ ಅದು ಸೂಜಿಯಂತೆ ಸದಾ ಚುಚ್ಚುತ್ತಾ ಇರ್ತದೆ. ಇರುವುದೊಂದೇ ಜೀವನ. ತಿಳಿಯದೆ ಕಳೆವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಬದುಕು. ಕತ್ತಲು ಮತ್ತು ಅಹಂಕಾರ ಬಹುತೇಕ ಒಂದೇ. ಕತ್ತಲಲ್ಲಿ ಬೆಳಕಿರೋದಿಲ್ಲ, ಅಹಂಕಾರದಲ್ಲಿ ಅರಿವಿರೋದಿಲ್ಲ. ದುಡಿದು ತಿಂದರೆ ಊಟಕ್ಕೆ ರುಚಿ ಜಾಸ್ತಿ. ಅರ್ಥ ಮಾಡಿಕೊಳ್ಳುವ ಮನಸ್ಸು ಇದ್ರೆ ಜೀವನಕ್ಕೆ ಸಿಹಿ ಜಾಸ್ತಿ. ದುಡ್ಡು ಮನುಷ್ಯನನ್ನು ಎಂದಿಗೂ ಸುಖಿಯಾಗಿಸದು. ಅದು ಹೆಚ್ಚು ಬಂದಷ್ಟು ಹೆಚ್ಚು ಆಸೆಗಳು ಹುಟ್ಟಿಕೊಳ್ತವೆ. ಮಾತುಗಳ ನಡುವೆ ವಾದ ಶುರುವಾದ್ರೆ ಸುಮ್ಮನಿದ್ದು ಬಿಡಿ. ವಾದಕ್ಕೆ ಯಾವ ಅರ್ಥವೂ ಇಲ್ಲ, ಅಂತ್ಯವೂ ಇಲ್ಲ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯೋದು ನಿಂತಿಲ್ಲ. ಯಾಕಂದ್ರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ಮನೆ ಎಷ್ಟು ದೊಡ್ಡದಿದೆ ಎನ್ನುವುದಕ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯೋದು ಕೂಡ ಜಗತ್ತಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ಒಳ್ಳೆಯ ದಿನ ಬರಬೇಕಂದ್ರೆ ಸ್ವಲ್ಪ ಕೆಟ್ಟ ದಿನಗಳ ಜೊತೆ ಕಾಲ ಕಳಿಬೇಕು. ಅರಮನೆ ಇದ್ದರೇನು, ನೆಮ್ಮದಿ ಇಲ್ಲದ ಬಾಳಿಗೆ.
ಕೂಡಿಟ್ಟಿರುವುದು ಎಷ್ಟಿದರೇನು, ನಾವೇ ಇಲ್ಲದ ನಾಳೆಗೆ. ಓದಲು 1 ಕ್ಷಣ ಬೇಕಾಗ್ತದೆ, ಯೋಚನೆ ಮಾಡಲು 1 ನಿಮಿಷ ಬೇಕಾಗ್ತದೆ, ತಿಳಿದುಕೊಳ್ಳಲು 1 ದಿನ ಬೇಕಾಗ್ತದೆ, ಆದರೆ ಉಳಿಸಿಕೊಳ್ಳಲು ಪೂರ್ತಿ ಜೀವನವೇ ಬೇಕಾಗ್ತದೆ. ಅದೇ ವಿಶ್ವಾಸ. ಜೀವನದಲ್ಲಿ ಬೆಳಿಬೇಕಾದ್ರೆ ಹಣವನ್ನು ಮಿತವಾಗಿ ಬಳಸಬೇಕು. ಸಮಾಜದಲ್ಲಿ ಬೆಳಿಬೇಕಾದ್ರೆ ಪದಗಳನ್ನು ಮಿತವಾಗಿ ಬಳಸಬೇಕು. ನಾವು ಒಳ್ಳೆಯ ಹಾದಿಯಲ್ಲಿ ಬದುಕುವುದೇ ದೇವರಿಗೆ ನಿಜವಾದ ಪೂಜೆ. ಹಸಿದು ಬಂದ ಜೀವಕ್ಕೆ 1 ತುತ್ತು ಅನ್ನ ಕೊಟ್ಟರೆ ಅದೇ ದೇವರಿಗೆ ಪ್ರಸಾದ. ವಿದ್ಯೆ ಕಡಿಮೆಯಾದರೂ ಪರವಾಗಿಲ್ಲ, ನಾವು ನಡೆಯುವ ನಡತೆ ಮಾತ್ರ ಪರಿಶುದ್ಧವಾಗಿರಬೇಕು. ಕಷ್ಟದ ಕೆಲಸ ದೇಹಕ್ಕೆ ನೋವೆನಿಸಿದ್ರು ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತದೆ. ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಕುಳಿತಿರೋದು, ಅವರನ್ನ ನೋಡಲು ನಾವು ಸ್ವಲ್ಪ ಕಷ್ಟಪಡಲಿ ಅಂತ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಆದರೆ ಕೆಟ್ಟವರ ಜೊತೆ ಕೆಟ್ಟವರಾಗಿರಬೇಡಿ. ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲಾಗದು. ಬರೆದುಕೊಂಡ ರೀತಿಯಲ್ಲಿ ಪುಸ್ತಕ ಇರಬಹುದು, ಆದರೆ ಊಹಿಸಿದಂತೆ ಜೀವನ ಇರೋದಿಲ್ಲ. ಎಷ್ಟೇ ಉನ್ನತ ಸ್ಥಾನವನ್ನು ಸಾಧಿಸಿದ್ರೂ ಪರವಾಗಿಲ್ಲ, ಎಷ್ಟೇ ದೊಡ್ಡ ಪದವಿ ಪಡೆದ್ರೂ ಪರವಾಗಿಲ್ಲ, ನೀವು ಮಾತನಾಡುವ ರೀತಿ ಮತ್ತು ಮಾನವೀಯತೆಯನ್ನು ಕಲಿಯದಿದ್ದರೆ ನಿಮ್ಮ ಜೀವನಕ್ಕೆ ಅರ್ಥವಿರೋದಿಲ್ಲ. ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆ ಶ್ರಮಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮಲ್ಲೇ ಇದೆ. ಮನುಷ್ಯ ಹೂಗಳಂತೆ ಬದುಕ್ತಾನೆ, ಮನದಲ್ಲಿ ದುಃಖ ತುಂಬಿದಾಗ ಬಾಡ್ತಾನೆ, ಮನದಲ್ಲಿ ಸಂತೋಷ ತುಂಬಿದಾಗ ಅರಳುತ್ತಾನೆ. ಅರಳಿ ಬಾಡುವ ನಡುವೆ ನಗುತ್ತಾ ನಗಿಸುತ್ತಾ ಬದುಕ್ತಾನೆ. ಹಣ ಇರೋರ ಹತ್ರ ಗುಣ ಇರಲ್ಲ, ಒಳ್ಳೆಯ ಗುಣ ಇರೋರ ಹತ್ರ ಹಣ ಇರಲ್ಲ. ಶ್ರಮ ಎನ್ನುವುದು ಯಾರನ್ನೂ ಕೊಲ್ಲುವುದಿಲ್ಲ, ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ತದೆ. ಜೀವನ ಗೆಲ್ಲಬೇಕು ಅಂದ್ರೆ ಮಿತ್ರರಿರ್ಬೇಕು, ಜೀವನ ಪರ್ಯಂತ ಗೆಲ್ಲಬೇಕು ಅಂದ್ರೆ ಶತ್ರುಗಳಿರ್ಬೇಕು. ಈ ಲೋಕ ಎಷ್ಟು ವಿಚಿತ್ರವೆಂದ್ರೆ ಅದು ಬದುಕಿನಲ್ಲಿ ಸೋತವರನ್ನ ನೋಡಿ ಖುಷಿ ಪಡ್ತದೆ ಮತ್ತು ಗೆದ್ದವರನ್ನ ಕಂಡು ಅಸೂಯೆ ಪಡ್ತದೆ. ಬದುಕು ಇರುವ 3 ದಿನಕ್ಕೆ 100 ನಾಟಕ. 1 ತುತ್ತು ಅನ್ನ ಸಂಪಾದಿಸುವುದು ದೊಡ್ಡ ವಿಷಯವಲ್ಲ, ಆದರೆ ಆ 1 ತುತ್ತು ಅನ್ನವನ್ನ ಕುಟುಂಬದೊಂದಿಗೆ ತಿನ್ನುವುದು ದೊಡ್ಡ ವಿಷಯ. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಬಹುದು, ಆದರೆ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಬಹುದು. ತೃಪ್ತಿಯನ್ನು ಮೀರಿದ ಸಂಪತ್ತಿಲ್ಲ, ದುರಾಸೆಯನ್ನು ಮೀರಿದ ಬಡತನ ಬೇರೊಂದಿಲ್ಲ. ಹಣೆಬರದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಿಲ್ಲ, ಅಂತಹ ಸಂದರ್ಭಗಳಲ್ಲಿ ಶಾಂತರಾಗಿರಲು ನಿಜಕ್ಕೂ ಅಪಾರ ಶಕ್ತಿ ಬೇಕು. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಗೊತ್ತಾ? ಭಗವಂತ ಕೊಟ್ಟಿರುವುದರಲ್ಲಿ ಸಂತೃಪ್ತಿ ಹೊಂದುವವನು. ನಮ್ಮ ಆದಾಯದ ಮೇಲೆ ನಾವು ಹೇಗೆ ಬದುಕಬೇಕು ಅಂತ ತಿಳಿದುಕೊಂಡರೆ ಜೀವನದಲ್ಲಿ ನಾವು ಕೆಳಗೆ ಬೀಳುವ ಮಾತೇ ಇಲ್ಲ. ಎಲ್ಲರೂ ನಮ್ಮವರೇ, ಆದರೆ ಒಬ್ಬೊಬ್ಬರ ಬಣ್ಣ ಒಂದೊಂದು ತರ. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿ ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು. ನಮ್ಮ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ಸಮಸ್ಯೆಗಳು ಬರೋದಿಲ್ಲ. ಅವುಗಳ ಆಗಮನವು ನಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸಬೇಕೆಂಬುದರ ಸಂಕೇತವಾಗಿದೆ. ದೇವರು ವರವನ್ನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಅವಕಾಶವನ್ನ ಮಾತ್ರ ಕೊಡ್ತಾನೆ. ಅದನ್ನು ವರವೋ ಶಾಪವಾಗಿ ಬದಲಾಯಿಸುವುದು ನಮ್ಮ ಕೈಯಲ್ಲಿದೆ. ಸಮಯ ಜನರನ್ನು ಬದಲಾಯಿಸೋದಿಲ್ಲ, ಅದು ಅವರ ನಿಜವಾದ ಮುಖವನ್ನ ಬಹಿರಂಗಪಡಿಸ್ತದೆ. ಯೋಗ್ಯತೆ ಇದ್ದವನಿಗೆ ಯೋಗ ಬಂದೇ ಬರ್ತದೆ. ಗೆಲುವಿಗಾಗಿ ಶ್ರಮಪಟ್ಟವನಿಗೆ ತಡವಾದ್ರೂ ಗೆಲುವು ಸಿಕ್ಕೇ ಸಿಗ್ತದೆ. ಏನೇನು ತಿಳಿಯದವರನ್ನು ಸುಲಭವಾಗಿ ತೃಪ್ತಿಪಡಿಸಬಹುದು, ಚೆನ್ನಾಗಿ ತಿಳಿದವರನ್ನು ಇನ್ನೂ ಸುಖವಾಗಿ ಒಪ್ಪಿಸಬಹುದು. ಅಲ್ಪ ತಿಳುವಳಿಕೆಯಿಂದ ಬೀಗುವವರನ್ನು ಬ್ರಹ್ಮನು ಮೆಚ್ಚಿಸಲಾರ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು, ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗ್ಲೇ ಇಲ್ಲ. 100ಕ್ಕೆ 100 ಸತ್ಯ. ಹುಷಾರು, ವಿಶ್ವಾಸದಲ್ಲೇ ವಿಷಯ ಇರ್ತದೆ. ಯಾವಾಗಲೂ ಏನಾದರೂ ಪ್ರಯತ್ನ ಮಾಡ್ತಾ ಇರಬೇಕು. ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡ್ತಾರೆ, ಸೋತರೆ ಪಕ್ಕದ ಮನೆಯವರು ಸಂತೋಷ ಪಡ್ತಾರೆ. ಕಸಿದುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬೋದಿಲ್ಲ, ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಇರೋದಿಲ್ಲ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲ ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ, ಬದಲಾಗುವರು ಆಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದ್ರೆ ದೇವರು ಸಮಯವನ್ನೇ ಬದಲಾಯಿಸ್ತಾನೆ. ಅನುಭವದ ಮಾತು. ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿದರು. ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಶೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವುದೇ ವ್ಯಕ್ತಿ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರ್ಬೋದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಮಾತ್ರ ಇರ್ತದೆ. ಮುಂದೆ ಮೆಚ್ಚಿ ಮಾತಾಡಿ ಹಿಂದೆ ಚುಚ್ಚಿ ಮಾತಾಡುವವರಿಗೆ ಕಾಲವೇ ಬೆಚ್ಚಿ ಬೀಳುವಂತ ಉತ್ತರ ಕೊಡ್ತದೆ. ಯಾವಾಗಲೂ ನಮ್ಮ ಖುಷಿಯನ್ನ ನಮ್ಮಲ್ಲೇ ಹುಡ್ಕೋಬೇಕು, ಯಾಕಂದ್ರೆ ಇನ್ನೊಬ್ಬರಿಂದ ಸಿಗುವ ಖುಷಿ ಕೇವಲ ತಾತ್ಕಾಲಿಕ.
ಕೋಟಿರಲಿ ಲಕ್ಷವಿರಲಿ, ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರ ಮತ್ತು ಒಳ್ಳೆಯ ಗುಣವನ್ನ. ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ. ಬೇಕೆನಿಸಿದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ಹಣವನ್ನ ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನ ಎರಚುತ್ತವೆ. ಕೊಟ್ಟ ಹಣವನ್ನ ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನ ಎರಚುತ್ತವೆ. ಒಬ್ಬ ವ್ಯಕ್ತಿಗೆ ಸ್ವೀಕರಿಸುವ ಧೈರ್ಯ ಮತ್ತು ಸುಧಾರಿಸುವ ದೃಢ ಸಂಕಲ್ಪವಿದ್ರೆ ಅವನು ಏನು ಬೇಕಾದರೂ ಸಾಧಿಸಬಹುದು. ಕುಸಿದು ಬಿದ್ದಿರುವ ಜಾಗದಲ್ಲಿ ಬೊಗಸೆ ನೀರಿಗೇಕೆ ಆಸೆ? ನಡೆದು ಬಿಡು ಸುಮ್ಮನೆ, ಕೊಳಚೆ ದಾರಿಯನ್ನು ದಾಟಿ. ಬದುಕು ಇನ್ಯಾರಿಂದಲೂ ಅಲ್ಲ. ಕೆಟ್ಟ ದಿನಗಳು ಇದ್ದ ಮಾತ್ರಕ್ಕೆ ಜೀವನವೇ ಕೆಟ್ಟದಾಗಬೇಕಂತಿಲ್ಲ. ರಾತ್ರಿ ಕಳೆದು ಹಗಲು ಬರುವಂತೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಆತ್ಮವಿಶ್ವಾಸ, ದೃಢ ವಿಶ್ವಾಸ ನಿಮ್ಮೊಂದಿಗಿರ್ಲಿ. ಯಾರಾದರೂ ನಿಮ್ಮ ಅರ್ಹತೆ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡಬೇಡಿ. ಯಾಕಂದ್ರೆ ಜನ ಚಿನ್ನದ ಪರಿಶುದ್ಧತೆ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದಲ್ಲ. ಮರದ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಸಂದೇಶ ನೀಡ್ತದೆ: ಹೇ ಮಾನವ, ನೀನು ಹೊರೆಯಾದ್ರೆ ನಿನ್ನವರೇ ನಿನ್ನನ್ನು ದೂರ ಮಾಡ್ತಾರೆ ಎಂದು. ಎದೆಯಲ್ಲಿ ಆತ್ಮವಿಶ್ವಾಸವಿದ್ದರೆ ಅದೇ ಆಯುಧ, ಮುಖದಲ್ಲಿ ನಗು ಬಿದ್ದರೆ ಅದೇ ವಿಜಯ. ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ನಗು ಸದಾ ಜೊತೆಗಿದ್ದು ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಿರಲಿ. ಅನುಮಾನದ ಕವಚವನ್ನು ಒಡೆದು ಬಿಸಾಡಿದೊಡನೆ ಒಳಗೆ ವಿಶ್ವಾಸದ ಮುತ್ತು ಗೋಚರವಾಗ್ತದೆ. ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು. ಸಂಸ್ಕಾರ ಹೇಳಲು ಸನ್ಯಾಸ ಬೇಕಿಲ್ಲ, ಅನುಭವ ಹೇಳಲು ಪದವಿ ಬೇಕಿಲ್ಲ, ಸೇವೆ ಮಾಡಲು ಅಧಿಕಾರ ಅಂತಸ್ತು ಬೇಕಿಲ್ಲ. ಹೇಳುವ ಜ್ಞಾನ, ಮಾಡುವ ಮನವೊಂದಿದ್ದರೆ ಸಾಕು, ಸಕಲ ಕಾರ್ಯಸಿದ್ಧಿಗೆ. ಹೃದಯವಂತಿಕೆ ಇಲ್ಲದ ಬುದ್ಧಿವಂತಿಕೆ ಕಸಕ್ಕಿಂತಲೂ ಕಡೆ. ಪ್ರಯತ್ನ ಹಣೆಬರಕ್ಕಿಂತ ದೊಡ್ಡದು. ಪ್ರಯತ್ನ ಎಂಬ ಪದ ಚಿಕ್ಕದಿರಬಹುದು, ಆದರೆ ಅದರ ಫಲಿತಾಂಶ ಅಮೋಘ ಮತ್ತು ಅಪಾರ. ನಿಧಾನವಾಗಿ ಪಡೆಯುವುದಕ್ಕೆ ಬೇಸರ, ಅವಸರ, ನಿರಾಸೆ ಬೇಡ. ಯಾಕಂದ್ರೆ ನಿಧಾನವಾಗಿ ಪಡೆದದ್ದು ಯಾವಾಗಲೂ ಈ ಮೊದಲು ಪಡೆದವರಿಗಿಂತ ಶ್ರೇಷ್ಠವಾದದ್ದೇ ಆಗಿರ್ತದೆ. ಸ್ವಾರ್ಥ ಇಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠವಾಗಿರುತ್ತದೆ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಬೇಕು. ಸಹನೆ ಮತ್ತು ಸೌಜನ್ಯ ಇವುಗಳಿಗೆ ವೆಚ್ಚವೇನೂ ಇಲ್ಲ, ಆದರೆ ಅವುಗಳಿಂದ ಎಲ್ಲವನ್ನು ಪಡಿಬಹುದು. ಕೊಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ದೃಷ್ಟಿಯಲ್ಲಿದೆ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನವೇ ಮುಖ್ಯ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗ್ತದೆ. ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗ್ತದೆ. ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗ್ತದೆ. ಕಲ್ಪನೆಗೆ ಹೂವಾದರೇನು ಮುಳ್ಳಾದರೇನು? ಕಲ್ಪಿಸುವವರ ಹೃದಯ ಮೃದುವಾಗಿದ್ದರೆ ಮುಳ್ಳು ಕೂಡ ಮೃದುವಾಗಿ ಹೂವಾಗುತ್ತೆ. ಅವಶ್ಯಕತೆ ಮುಗಿದ ಮೇಲೆ ಯಾರು ಯಾರಿಗೂ ನೆನಪಾಗೋದಿಲ್ಲ. ಸೋತವನ ಅನುಭವ, ಗೆದ್ದವನ ಸಲಹೆ ಮತ್ತು ಸ್ವಂತ ತೀರ್ಮಾನ ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಸೋಲಲು ಬಿಡೋದಿಲ್ಲ. ನಿರೀಕ್ಷೆ ಮತ್ತು ನಿರಾಸೆಗಳ ನಡುವೆ ನಡೆಯುವುದೇ ಜೀವನ. ಎಲ್ಲದಕ್ಕೂ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ಸುಮ್ಮನಿದ್ದು ಗಮನಿಸಬೇಕಾಗ್ತದೆ. ನೀರಿನಿಂದ ದೇಹ ಶುದ್ಧವಾಗ್ತದೆ, ಜ್ಞಾನದಿಂದ ಬುದ್ಧಿ ಶುದ್ಧವಾಗ್ತದೆ, ಹಾಗೆ ಒಳ್ಳೆಯ ಆಲೋಚನೆಗಳಿಂದ ಮನಸ್ಸು ಶುದ್ಧವಾಗ್ತದೆ. ನಿಮ್ಮ ವ್ಯಕ್ತಿತ್ವದ ಅರ್ಧ ಭಾಗ ಮಾತಿನಲ್ಲಿ ತಿಳಿದರೆ ಇನ್ನರ್ಧ ಮೌನದಿಂದ ತಿಳಿತದೆ. ಜೀವನ ಅನ್ನೋದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಬಾರ್ದು. ಆತ್ಮತೃಪ್ತಿ ಇಲ್ಲದ ಮೇಲೆ ಆಡಂಬರದ ಬದುಕು ಯಾಕೆ? ಮನಸ್ಸು ಸಿರಿವಂತವಾದ್ರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೇ. ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ಕೂಡ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಜೀವನದಲ್ಲಿ ಶಾಂತವಾಗಿರಬೇಕಂದ್ರೆ ಮರೆಯಲಾಗದ ವ್ಯಕ್ತಿಗಳನ್ನ ಕ್ಷಮಿಸಿಬಿಡು, ಕ್ಷಮಿಸಲಾಗದ ವ್ಯಕ್ತಿಗಳನ್ನ ಮರೆತು ಬಿಡು. ಮುಗುಳ್ನಗುತ್ತೀರಿ, ನಿಮ್ಮ ನರಗಳು ಸಡಿಲಗೊಳ್ತವೆ. ಪ್ರಾರ್ಥಿಸುತ್ತೀರಿ, ನಿಮ್ಮ ಭಾರಗಳು ಕಡಿಮೆ ಆಗ್ತವೆ. ಜೋರಾಗಿ ನಕ್ಕು ಬಿಡಿ, ನಿಮ್ಮ ಹೃದಯ ಹಗುರವಾಗ್ತದೆ. ಕ್ಷಮಿಸಿಬಿಡಿ, ಕೋಪ ದ್ವೇಷಗಳು ಕಡಿಮೆ ಆಗ್ತದೆ. ಕಬ್ಬಿಣವನ್ನ ಯಾರು ಕೂಡ ನಾಶ ಮಾಡಲಾರರು, ಅದಕ್ಕೆ ಹಿಡಿದ ತುಕ್ಕು ಅದನ್ನ ನಾಶ ಮಾಡ್ತದೆ. ಅದೇ ತರ ಮನುಷ್ಯನನ್ನು ಕೂಡ ಯಾರು ನಾಶ ಮಾಡಲಾಗುವುದಿಲ್ಲ, ಆತನ ಕೆಟ್ಟ ಯೋಚನೆಗಳು ನಾಶ ಮಾಡ್ತವೆ. ಸಿಗದ ಖುಷಿಗೆ, ನನಸಾಗದ ಕನಸಿಗೆ ಆಸೆ ಪಡೋದು ಮೂರ್ಖತನ. ಸಿಗುವ ಖುಷಿಯಲ್ಲೇ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ನಮ್ಮನ್ನು ಹೊಗಳುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಹಾಗೂ ಗುರು ಇದ್ರೆ ಸಾಕು. ಹೊಗಳುವ ಜನ ಸಿಗ್ತಾರೆ, ಆದರೆ ಎಡವಿದಾಗ ತಪ್ಪು ತಿದ್ದುವವರು ಬೆರಳೆಣಿಕೆ ಮಂದಿ ಮಾತ್ರ. ತಿಳಿದು ಜೀವಿಸಿ. ಸಮಯವಿದ್ದಾಗ ಏನೂ ಅರ್ಥವಾಗೋದಿಲ್ಲ, ಎಲ್ಲ ಅರ್ಥವಾದಾಗ ಸಮಯ ಇರೋದಿಲ್ಲ. ನೀವು ಮುಚ್ಚಿಡುವ ಸತ್ಯವು ನಿಮ್ಮನ್ನು ನಿದ್ದೆಯಿಂದ ದೂರ ಬಿಡ್ತದೆ. ನೀವು ಹೇಳುವ ಸತ್ಯವು ನಿಮ್ಮನ್ನು ಇತರರಿಂದ ದೂರ ಬಿಡ್ತದೆ. ಕೆಟ್ಟ ಕರ್ಮಗಳಿಗಷ್ಟೇ ಶಿಕ್ಷೆಯಾಗುವುದಿಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಕೆಲವೊಮ್ಮೆ ಶಿಕ್ಷೆ ಆಗ್ತದೆ. ತಂದೆಯಿಂದ ಬಯಸಿಕೊಂಡ ಮಗ, ಗುರುವಿನಿಂದ ಗದರಿಸಿಕೊಂಡ ಶಿಷ್ಯ,
ಮತ್ತು ಅಕ್ಕಸಾಲಿಗನಿಂದ ಏಟು ತಿಂದ ಬಂಗಾರ ಈ ಎಲ್ಲವೂ ಜನರು ಮೆಚ್ಚುವ ಆಭರಣಗಳಾಗ್ತವೆ. ಕೈಗಳಿಲ್ಲದ ಬೀಗಗಳು ತಯಾರಾಗುವುದಿಲ್ಲ. ಪರಿಹಾರವಿಲ್ಲದ ಕಷ್ಟಗಳು ಇಲ್ಲ. ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ತಾಳ್ಮೆ ಬೇಕು ಅಷ್ಟೇ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸ್ತದೆ. ಇರುವುದರೊಂದಿಗೆ ಹೊಂದಿಕೊಂಡರೆ ಪ್ರತಿ ಕ್ಷಣವೂ ಸ್ವರ್ಗ, ಇಲ್ಲದಿರುವುದಕ್ಕೆ ಹಂಬಲಿಸಿದ್ರೆ ಪ್ರತಿ ಹೆಜ್ಜೆಯೂ ನರಕ. ಬೇರೆಯವರನ್ನ ನೋಡಿ ನಾವು ಬದುಕಲು ಹೋದ್ರೆ ಬದುಕು ಬೀದಿಗೆ ಬರ್ತದೆ. ನಮ್ಮ ಅಳತೆಗೆ ತಕ್ಕಂತೆ ಬದುಕಿದ್ರೆ ನಮ್ಮ ಬದುಕು ಆನಂದವಾಗಿರ್ತದೆ. ಸತ್ತ ಮೇಲೆ ಮಣ್ಣು ಹಾಕಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಬರುವ ಜನರಿದ್ದಾರೆ. ಆದರೆ ಜೀವಂತವಿದ್ದಾಗ ಪಕ್ಕದಲ್ಲಿದ್ದರೂ ಕೂಡ ಸಣ್ಣ ಸಮಸ್ಯೆಗೆ ಸಹಾಯ ಮಾಡುವ ಮನಸ್ಸುಳ್ಳ ಜನರಿಲ್ಲ. ಸಮಯದ ಚಕ್ರವು ಬಹಳ ವೇಗವಾಗಿ ಓಡ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬೇಡಿ. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡಿಬೇಕಿತ್ತೆಂದು, ಸೋತಾಗಲೇ ಮನದಟ್ಟಾಗೋದು ಗೆಲುವು ಎಷ್ಟು ಮುಖ್ಯವೆಂದು. ಬದುಕು ಬಂದಂತೆ ಹೊರತು ಬಯಸಿದಂತಲ್ಲ. ಯೋಗ್ಯತೆ ಇದ್ದವನಿಗೆ ಯೋಗ ಬಂದೇ ಬರ್ತದೆ. ಗೆಲುವಿಗಾಗಿ ಶ್ರಮಪಟ್ಟವನಿಗೆ ತಡವಾದ್ರೂ ಗೆಲುವು ಸಿಕ್ಕೇ ಸಿಗ್ತದೆ. ಎಲ್ಲವನ್ನೂ ಸಹಿಸುವ ಗುಣವಿದ್ದವನಲ್ಲಿಯೇ ಎಲ್ಲವನ್ನೂ ಎದುರಿಸುವ ಶಕ್ತಿ ಇರುವುದು. ನಮ್ಮ ಜೀವನದಲ್ಲಿ ಅವಕಾಶಗಳು ಸೂರ್ಯೋದಯವಿದ್ದಂತೆ. ಸ್ವೀಕರಿಸುವುದು ಬೇಡವೋ ಎಂದು ಯೋಚಿಸುತ್ತಾ ಕುಳಿತರೆ ಸೂರ್ಯಾಸ್ತ ಆಗಿಬಿಡ್ತದೆ. ಕುವೆಂಪು ಅವರು ಹೇಳ್ತಾರೆ, ಬಂದವರು ಬಂದಂತೆ, ಹೋದವರು ಹೋದಂತೆ, ಬಿಡು ನೀ ಅವರಿವರ ಚಿಂತೆ, ಬದುಕು ನೀ ನಿನ್ನಂತೆ. ನೆನಪಿರ್ಲಿ, ಬದುಕಲ್ಲಿ ಬಂದವರೆಲ್ಲ ನಮ್ಮವರಾಗಿರೋಲ್ಲ. ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಕಷ್ಟದಲ್ಲಿ ಇದ್ದಾಗ ಯಾರು ಬರ್ತಾರೆ ಅನ್ನೋದು ತುಂಬಾ ಮುಖ್ಯ. ಎಲ್ಲರ ಜೀವನದಲ್ಲೂ ಒಬ್ಬ ಮನುಷ್ಯ ಸಿಗೋ ಸಹಜ. ಆದರೆ ಮನುಷ್ಯತ್ವ ಇರೋ ಮನುಷ್ಯ ಸಿಗೋದು ತುಂಬಾ ಕಷ್ಟ. ಏನಾಗಬೇಕು ಅದು ಆಗೇ ಆಗ್ತದೆ. ಸಮಾಧಾನವಾಗಿರು. ನಾವಿಲ್ಲಿ ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ಕೆಲವೊಮ್ಮೆ ಅವಸರಕ್ಕೆ 100 ರೂಪಾಯಿ ಕೂಡ ಸಿಗಲ್ಲ. ಹಾಗಾಗಿ ಜಾಗ್ರತೆಯಿಂದ ಹಣವನ್ನು ಉಳಿಸಿ. ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನೆಯಲ್ಲಿ ನೆಮ್ಮದಿ, ಹೊರಗಡೆ ಗೌರವ ಇರಬೇಕು. ಮುಖದ ಅಲಂಕಾರ ಎಲ್ಲರೂ ಗಮನಿಸ್ತಾರೆ, ಆದರೆ ಮನಸ್ಸಿನ ಅಲಂಕಾರ ಆ ದೇವರು ಮಾತ್ರ ಗಮನಿಸ್ತಾನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೀರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೀತದೆ. ಯಾರನ್ನೂ ಸುಲಭವಾಗಿ ನಂಬಬೇಡ. ಯಾಕಂದ್ರೆ ನಿನ್ನಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ಯಾರನ್ನೂ ಮೆಚ್ಚಿಸಲು ನೀನು ನಿನ್ನ ತನವನ್ನು ಕಳೆದುಕೊಳ್ಳುವುದಕ್ಕಿಂತ ನೀನು ನೀನಾಗಿರು. ಮೆಚ್ಚುವವರು ನೀನು ಹೇಗಿದ್ದರೂ ಮೆಚ್ಚುತ್ತಾರೆ. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರದಂತೆ ಅಲ್ಲ. ಜೀವನವೆಂದರೆ ಏಳು ಬೀಳಿನ ಏಣಿಯಾಟ. ಜೀವನದಲ್ಲಿ ಎದುರಾಗುವ ಭಾರಿ ಹೊಡೆತಗಳಿಗೆ ಎದೆಗುಂದದೆ ಅವುಗಳನ್ನು ಮೆಟ್ಟಿ ನಿಂತರೆ ಯಶಸ್ಸು ನಿಶ್ಚಿತ. ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರ್ಬೋದು, ನಾಳೆ ಅದಕ್ಕಿಂತ ಕೆಟ್ಟದಿರ್ಬೋದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ. ಹೊಗಳುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಹಾಗೂ ಗುರು ಇದ್ರೆ ನಮ್ಮ ಜೀವನ ಸಾರ್ಥಕ. ಸಂಬಂಧಗಳನ್ನು ಕಳೆದುಕೊಳ್ಳದಿರಲು ಕೆಲವೊಮ್ಮೆ ಕುರುಡರಾಗಿ, ಕೆಲವೊಮ್ಮೆ ಕಿವುಡರಾಗಿ ಮತ್ತು ಕೆಲವೊಮ್ಮೆ ಮೂಕರಾಗಿ ಇರಬೇಕಾಗುತ್ತೆ. ನಾವಾಡುವ ಮಾತು, ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿಗೆ ಒಪ್ಪಿದ್ರೆ ಸಾಕು. ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರ್ತದೆ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲಾ ಸಮಯದಲ್ಲೂ ಅಲ್ಲ. ನಾವು ಹೋದ ಕಡೆ ಮರ್ಯಾದೆ ಕೊಡಲಿಲ್ಲ ಅನ್ನೋ ತಪ್ಪು. ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ಹೋದದ್ದು ನಾವು ಮಾಡಿದ ದೊಡ್ಡ ತಪ್ಪು. ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಆತ್ಮವಿಶ್ವಾಸ ಮತ್ತು ಧೈರ್ಯವೇ ಹೊರತು ಅದೃಷ್ಟವಲ್ಲ. ಒಳ್ಳೆಯ ಸಂಬಂಧ ಒಂದು ಪುಸ್ತಕ ಇದ್ದಂತೆ. ಪುಸ್ತಕ ಎಷ್ಟೇ ಹಳೇದಾದ್ರೂ ಅದರಲ್ಲಿನ ಪದಗಳು ಬದಲಾಗೋದಿಲ್ಲ. 100 ಒಳ್ಳೆಯ ಕೆಲಸ ಮಾಡಿ ಸಮಾಜ ಅದರ ಬಗ್ಗೆ ಒಂದು ಒಳ್ಳೆಯ ಮಾತಾಡೋದಿಲ್ಲ. ಒಂದೇ ಒಂದು ಸಣ್ಣ ತಪ್ಪು ಮಾಡಿ ಗುಂಪುಗಟ್ಟಿ ನಿಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಬಿಡ್ತಾರೆ. ಕೆಲವೊಮ್ಮೆ ನಾವು ಕೆಟ್ಟವರಾಗಿ ಕಾಣಿಸ್ತೇವೆ ವಿನ ಕೆಟ್ಟದನ್ನು ಎಂದೂ ಬಯಸಿಲ್ಲ, ಬಯಸೋದು ಇಲ್ಲ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣೋದು ಉತ್ತಮ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರೆಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ನಾವು ಇಲ್ಲಿ ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲ. ನಮ್ಮ ನಡೆಯನ್ನು ಭಗವಂತ ಮೆಚ್ಚಿದರೆ ಸಾಕು. ಎಲ್ಲ ಸಂಬಂಧಗಳು ಶುದ್ಧವಾಗಿರಬೇಕು. ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಉದ್ದವಾಗಿರಬೇಕು. ಯಾರಲ್ಲಿ ತಾಳ್ಮೆ ಜಾಸ್ತಿ ಇರುತ್ತೋ ಅವರಿಗೆ ಮನೆಯ ಜವಾಬ್ದಾರಿಗಳು ಅದಕ್ಕಿಂತ ಜಾಸ್ತಿ ಇರ್ತದೆ. ಅದಕ್ಕಾಗಿ ಅವರು ವಾದ ಜಗಳ ಯಾವುದಕ್ಕೂ ತಲೆ ಹಾಕುವುದಿಲ್ಲ. ಹಣೆ ಬರ ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಬದುಕನ್ನು ಬದಲಾಯಿಸಿಕೊಳ್ಳಲು ಎಲ್ಲರಿಗೂ ಅವಕಾಶವಿದೆ. ಕಾಲವೇ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇಲ್ಲ. ಒಬ್ಬ ಮನುಷ್ಯನ ಬಗ್ಗೆ ಮತ್ತೊಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ನೆನಪಿರುವುದು ಕೇವಲ ಎರಡು ವಿಷಯಗಳು: ಕೈಯಿಂದ ಮಾಡಿದ ಸಹಾಯ, ಮಾತಿನಿಂದ ಮನಸ್ಸಿಗೆ ಮಾಡಿದ ಗಾಯ. ಇನ್ನೊಬ್ಬರನ್ನ ತುಳಿದು ಬೆಳೆಯಲು ನೋಡಿದ್ರೆ ಮೇಲೊಬ್ಬ ನಿಮ್ಮನ್ನ ತುಳಿಯಲು ಕಾಯ್ತಾ ಇರ್ತಾನೆ. ಕೆಟ್ಟ ಸಮಯ ಬಂದಾಗ ಭಯಪಡಬೇಡ, ಒಳ್ಳೆ ಸಮಯ ಬಂದಾಗ ದಾರಿ ತಪ್ಪಬೇಡ. ದ್ವೇಷವನ್ನು ಯಾವತ್ತೂ ಮನದಲ್ಲಿ ಇಟ್ಕೊಳ್ಬೇಡಿ. ಯಾಕಂದ್ರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಖಂಡಿತ ವಾಸ ಮಾಡೋದಿಲ್ಲ. ಹಣ
ಜೀವ ಕೊಡ್ತದೆ, ಪ್ರಾಣ ತೆಗಿತದೆ, ಗೌರವ ತರ್ತದೆ, ಹೆಮ್ಮೆ ಪಡ್ತದೆ, ಒಳ್ಳೇದ್ ಮಾಡ್ತದೆ, ಕೆಟ್ಟದು ಮಾಡ್ತದೆ. ಒಂದು ಸಣ್ಣ ಬಣ್ಣದ ಕಾಗದ ಮನುಷ್ಯನ ಒಳಗಿನ ಎಲ್ಲ ಬಣ್ಣಗಳನ್ನ ಹೊರತರ್ತದೆ. ನೇರವಾಗಿ ಮಾತಾಡೋರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚೆನ್ನಾಗಿ ಮಾತಾಡೋರಿಗೆ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನ ಜಾಸ್ತಿ. ನಮ್ಮನ್ನು ಯಾರು ಗೌರವಿಸುತ್ತಿಲ್ಲ ಅಂತ ಬೇಜಾರಾಗಬೇಡಿ. ಬಟ್ಟೆಯ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ಬಟ್ಟೆಗಳು ಇನ್ನೊಬ್ಬರಿಗೆ ತುಂಬಾ ಇಷ್ಟವಾಗ್ತದೆ. ಜೀವನ ಕೂಡ ಅಷ್ಟೇ. ಕೇಳಿ ಕೊಡುವ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂತ ಗೌರವ ಬಹಳ ದೊಡ್ಡದು. ಹಣವಾಗಲಿ ಮತ್ತು ಆರೋಗ್ಯವಾಗಲಿ ನಾವೇ ಕಾಯ್ದುಕೊಳ್ಬೇಕು. ಕಳೆದು ಹೋದರೆ ಯಾರು ಸ್ಪಂದನೆಗೆ ಬರೋದಿಲ್ಲ. ಒಳ್ಳೆತನ ಬಹಳ ಹೆಚ್ಚಾದ್ರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಪ್ರತಿದಿನ ಮಾತಾಡೋಕ್ಕಿಂತ ಅಪರೂಪಕ್ಕೆ ಮಾತಾಡಿದ್ರೆ ಬೆಲೆ ಜಾಸ್ತಿ. ಇತರರು ಬಯಸಿದಂತೆ ನೀನಾಗ್ಬೇಡ. ನಿನ್ನ ವ್ಯಕ್ತಿತ್ವ, ನಿನ್ನ ಆಸ್ತಿ ಎನ್ನುವುದನ್ನು ಮರಿಬೇಡ. ನಾವು ಒಳ್ಳೆಯ ಹಾದಿಯಲ್ಲಿ ಬದುಕುವುದೇ ದೇವರಿಗೆ ನಿಜವಾದ ಪೂಜೆ. ಹಸಿದು ಬಂದ ಜೀವಕ್ಕೆ ಒಂದು ತುತ್ತು ಅನ್ನ ಕೊಟ್ಟರೆ ಅದೇ ದೇವರಿಗೆ ಪ್ರಸಾದ. ನಿನ್ನ ಸಂಪತ್ತಿನಿಂದ ನಿನ್ನ ವ್ಯಕ್ತಿತ್ವ ತಿಳಿಯುವುದಿಲ್ಲ, ನಿನ್ನ ಸಂಸ್ಕಾರದಿಂದ ನಿನ್ನ ವ್ಯಕ್ತಿತ್ವವೇ ತಿಳಿಯುತ್ತದೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹ ಆಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಆಗಿ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಹಾಗೆ ಉಳಿತಾರೆ. ನೋವನ್ನು ಉಂಡವರು ಜ್ಞಾನಿ ಆಗ್ತಾರೆ. ಮುಂದೆ ನಡೆದಾಗ ಸಾಗಿ ಬಂದ ಹಿಂದಿನ ದಾರಿ ನೆನಪಿರಬೇಕು. ಹಿಂದೆ ಉಳಿದಾಗ ಮುಂದೆ ಸಾಗುವ ಪರಿಯ ಅರಿತಿರಬೇಕು. ಮುಂದಿದ್ದರೂ ಹಿಂದಿದ್ದರೂ ವಾಸ್ತವದ ಅರಿವಿರಬೇಕು. ನಿಮಗಾಗಿ ಬದುಕಿ. ಸಮಾಜದ ಭಯದಿಂದ ನಿಮ್ಮ ನಿರ್ಧಾರಗಳನ್ನು ಎಂದಿಗೂ ಬದಲಾಯಿಸಬೇಡಿ. ಸಮಾಜವು ನಿಮಗೆ ಸಲಹೆ ನೀಡ್ತದೆ ಹೊರತು ಆಹಾರವನ್ನಲ್ಲ. ನಿರೀಕ್ಷೆ ಬಿಟ್ಟರೆ ನೆಮ್ಮದಿ ಸಿಗ್ತದೆ, ಹಠ ಬಿಟ್ಟರೆ ಎಲ್ಲರೂ ಸಿಗ್ತಾರೆ. ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗ್ಲೇ ನಿಮ್ಮ ಬದುಕು ಸುಂದರವಾಗಿ ಕಾಣಲು ಸಾಧ್ಯ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರು ಪರಿಸ್ಥಿತಿಗಳು ಮತ್ತು ಸಮಯವು ಅವರವರ ನಿಜ ಸ್ವರೂಪಗಳನ್ನು ಮತ್ತು ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡೋದಂತೂ ಸತ್ಯ. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಬಹುದು, ಆದರೆ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಬಹುದು. ಮರಳಿನ ಮೇಲೆ ಮರಳುವಂತ ಬರಿಬಹುದು, ಆದರೆ ನೀರಿನ ಮೇಲೆ ನೀರುವಂತ ಬರೆಯೋಕ್ಕಾಗುತ್ತಾ? ಜೀವನದ ಆಸೆಗಳು ಹಾಗೆ, ಕೆಲವು ಸಾಧ್ಯ, ಕೆಲವು ಅಸಾಧ್ಯ. ನಂಬಿಕೆಯಲ್ಲಿಯೂ ಸಹ ಜಾಗರೂಕರಾಗಿರಬೇಕು. ಯಾಕಂದ್ರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಕೂಡ ನಾಲಿಗೆಯನ್ನು ಕಚ್ಚುತ್ತವೆ. ಒಬ್ಬರ ಮನ ನೋಯಿಸಲು ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ಬದುಕಿನ ದಾರಿ ಬಿಟ್ಟೋರಿಗೆ ಬುದ್ಧಿ ಮಾತು ಹೇಳೋಕ್ಕಾಗಲ್ಲ. ಎಡವಿ ಬಿದ್ದಾಗಲೇ ಅರಿವಾಗುವುದು ತಾನು ಎಲ್ಲಿ ತಪ್ಪು ಮಾಡಿದೆ ಎಂದು. ಜೀವನ ನೋಡಿ ಹೇಗಿದೆ. ಯಾರು ಅಡ್ಡದಿಡ್ಡಿ ಇರ್ತಾರೋ ಅವರನ್ನ ಬಿಟ್ಟು ಬಿಡ್ತಾರೆ, ಯಾರು ನೇರವಾಗಿರ್ತಾರೋ ಅವರ ತಲೆ ಮೇಲೆ ಹೊಡಿತಾರೆ. ಇರುವಷ್ಟು ಸಾಕೆಂದವನು ಬಡವನಾಗಿದ್ರು ಬದುಕ್ತಾನೆ, ಇನ್ನಷ್ಟು ಬೇಕೆಂದವನು ಶ್ರೀಮಂತನಾಗಿದ್ರು ಕೊರಗ್ತಾನೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.